ಮಾ ನಾನಾ ಸೂಪರ್ ಹೀರೋ ಸುಧೀರ್ ಬಾಬು, ಸಯಾಜಿ ಶಿಂಡೆ ಅಂಡ್ ಸಾಯಿ ಚಂದ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಪ್ಯೂರ್ ಫಾದರ್ ಅಂಡ್ ಸನ್ ಎಮೋಷನಲ್ ಡ್ರಾಮಾ. ಮಾಸ್ ಆಡಿಯನ್ಸ್ಗಳಿಗೆ ಇಷ್ಟ ಆಗೋದು ಸ್ವಲ್ಪ ಡೌಟೆ, ಬಟ್ ನಾರ್ಮಲ್ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಶ್ರೀನಿವಾಸ್ಗೆ ತನ್ನ ಮಗ ಜಾನಿನ್ ಕಂಡ್ರೇನೆ ಆಗಲ್ಲ, ಆದ್ರೆ ಜಾನಿಗ್ ಮಾತ್ರ ಶ್ರೀನಿವಾಸ್ ಕಂಡ್ರೆ ತುಂಬಾ ಇಷ್ಟ. ಅಂಡ್ ಒಂದು ಸಿಚುಯೇಷನ್ ಇಂದ ಜಾನಿ ಕೇರಳಗೆ ಪ್ರಸಾದ್ ಅನ್ನೋನ್ ಜೊತೆಗೆ ಹೋಗ್ಬೇಕಾಗುತ್ತೆ. ಅಂಡ್ ಈ ಕಡೆ ಪ್ರಸಾದ್ ತನ್ನ ಸ್ವಂತ ಮಗನ್ನ ಹುಡುಕ್ತಿರ್ತಾನೆ. ಸೊ ಈಗ ಜಾನಿ ಕೇರಳಗೆ ಯಾಕೆ ಹೋಗ್ತಿದ್ದಾನೆ, ಈ ಪ್ರಸಾದ್ ಯಾರು, ಪ್ರಸಾದ್ಗೆ ತನ್ನ ಮಗ ಸಿಕ್ಕುದ್ನ ಇಲ್ವಾ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಈ ತರ ಸ್ಟೋರಿನ ಆಲ್ಮೋಸ್ಟ್ ಈಗಾಗಲೇ ಮದರ್ ಅಂಡ್ ಸನ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಬಂದಿದಾವೆ. ಬಟ್ ಅದೇ ಫಾದರ್ ಅಂಡ್ ಸನ್ ಕಾನ್ಸೆಪ್ಟ್ ಮೂಲಕ ಬಂದಿರೋದು ತುಂಬಾ ರೇರ್. ಅದರಲ್ಲಿ ಈ ಸಿನಿಮಾ ಕೂಡ ಒಂದು. ಅಂಡ್ ಈ ಸಿನಿಮಾ ನೋಡಾದ್ಮೇಲೆ ಫಸ್ಟ್ ಹಾಫ್ ಸ್ವಲ್ಪ ಡೀಸೆಂಟ್ ಅನ್ನಿಸ್ತು, ಬಟ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಈ ಫಸ್ಟ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಪ್ರಕಾಶ್ಗೆ ಜಾನಿಂಗ್ ಕಂಡ್ರೆ ಯಾಕೆ ಆಗಲ್ಲ ಅನ್ನೋ ಫ್ಲಾಶ್ ಬ್ಯಾಕ್ ನ ಸಿಂಪಲ್ ಆಗಿ ಮ್ಯೂಸಿಕ್ ಜೊತೆಗೆ ತೋರಿಸಿದ್ದು ಡೀಸೆಂಟ್ ಆಗಿತ್ತು. ಅಲ್ಲಿ ಆಡಿಯನ್ಸ್ಗಳು ತುಂಬಾ ಜಾಸ್ತಿ ಏನ್ ಕನೆಕ್ಟ್ ಆಗಲ್ಲ. ಇನ್ನ ಈ ಫಸ್ಟ್ ಹಾಫ್ ಅಲ್ಲಿ ಯಾವುದೇ ಕಾಮಿಡಿ ಆಗ್ಲಿ ಫನ್ ಆಗ್ಲಿ ಇರಲ್ಲ, ಬರೀ ಸೆಂಟಿಮೆಂಟಲ್ ಸೀನ್ಸ್ ಅಂಡ್ ಸಣ್ಣ ಲವ್ ಸ್ಟೋರಿ ಇರುತ್ತೆ ಅಷ್ಟೇ. ಅಂಡ್ ಈ ಪ್ರೊಸೀಡಿಂಗ್ಸ್ಗಳು ಇಂಟರ್ವಲ್ ವರ್ಗೂ ಸ್ವಲ್ಪ ಸ್ಲೋ ಪೇಸ್ ಅಲ್ಲಿ ಇರುತ್ತೆ. ಸೊ ಈ ವಿಷಯಕ್ಕೇನೆ ಸ್ಟಾರ್ಟಿಂಗ್ಗೆ ಹೇಳಿದ್ದು, ಮಾಸ್ ಆಡಿಯನ್ಸ್ಗಳಿಗೆ ಫಾಸ್ಟ್ ಪೇಸ್ ಅಲ್ಲೇ ಇರಬೇಕು ಅನ್ನೋರ್ಗೆ ಅಲ್ಲಲ್ಲಿ ಡ್ರ್ಯಾಗ್ ಅನ್ಸುತ್ತೆ. ಬಟ್ ಈ ಫಸ್ಟ್ ಹಾಫ್ ನಮ್ಮನ್ನ ಎಂಗೇಜ್ ಮಾಡ್ಸದೆ ಪ್ರಸಾದ್ ಮತ್ತೆ ಅವನ ಮಗ ಯಾವಾಗ ಮೀಟ್ ಆಗ್ತಾರೆ, ಹೆಂಗ್ ಮೀಟ್ ಆಗ್ತಾರೆ ಅನ್ನೋ ಎಲಿಮೆಂಟ್. ಇನ್ನ ಎಮೋಷನ್ಸ್, ಪ್ರೀ ಇಂಟರ್ವಲ್ ಅಲ್ಲಿ ಪ್ರಕಾಶ್ಗೋಸ್ಕರ ಜಾನಿ ತಗೊಳ್ಳೋ ಡಿಸಿಷನ್ ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಪೋರ್ಷನ್, ಅದರಲ್ಲಿ ಬರೋ ಒಂದು ಹಾಸ್ಪಿಟಲ್ ಸೀನ್ ಹೆವಿ ಕನೆಕ್ಟ್ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ನೇ ಡ್ರಾಮಾನ ಬರ್ಕೊಂಡಿರೋ ರೀತಿ ಅಂಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿರೋ ವಿಧಾನ, ಜೊತೆಗೆ ಅಲ್ಲಿರೋ ಪರ್ಫಾರ್ಮೆನ್ಸಸ್ ಸಖತ್ತಾಗಿತ್ತು. ಇನ್ನ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಲ್ಲಿ ಕಾಮಿಡಿನ ಇಟ್ಟಿದ್ರೆ, ಬಟ್ ಅದು ಫುಲ್ ಫನ್ನಿ ಆಗಿರಲ್ಲ. ಸುಮ್ನೆ ಹಾಗೆ ಫೇಸ್ ಅಲ್ಲಿ ಒಂದು ಸ್ಮೈಲ್ ನ ಕ್ರಿಯೇಟ್ ಮಾಡಿಸ್ತಾರೆ ಅಷ್ಟೇ. ಅಂಡ್ ಈ ಸೆಕೆಂಡ್ ಹಾಫ್ ಪೂರ್ತಿ ಎಂಗೇಜಿಂಗ್ ಆಗಿರುತ್ತೆ, ಎಲ್ಲೂ ಲ್ಯಾಗ್ ಆಗ್ಲಿ ಡ್ರ್ಯಾಗ್ ಆಗ್ಲಿ ಅನ್ಸಲ್ಲ. ಜಾನಿ ಅಂಡ್ ಪ್ರಸಾದ್ ಕೇರಳಗೆ ಟ್ರಾವೆಲ್ ಮಾಡೋ ಜರ್ನಿ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು. ಇಲ್ಲಿ ಡೈರೆಕ್ಟರ್ ಪಾಯಿಂಟ್ ಏನಂದ್ರೆ, ಫಾದರ್ ಅಂಡ್ ಸನ್ ಎಮೋಷನ್ಸ್ ಅಂಡ್ ಅವ್ರ ಮಧ್ಯೆ ಇರೋ ಬಾಂಡಿಂಗ್ ಹೇಗಿರುತ್ತೆ ಅಂತ ಆಡಿಯನ್ಸ್ಗೆ ತೋರಿಸ್ಬೇಕು ಅನ್ನೋದು. ಈ ಒಂದು ಮ್ಯಾಟರ್ ಏನೋ ಎಮೋಷನಲಿ ಕನೆಕ್ಟ್ ಆಗಿ ವರ್ಕ್ ಆಯ್ತು. ಆದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಫಾದರ್ ಅಂಡ್ ಸನ್ ಮಧ್ಯೆ ತೋರಿಸ್ಕೊಳ್ದೇ ಇರುವಂತ ಅಟ್ಯಾಚ್ಮೆಂಟ್ ಬಾಂಡಿಂಗ್ ನ ಇಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇನ್ನು ಇಂಟರ್ವಲ್ ಅಲ್ಲಿ ಬರುವಂತ ಸೀನಿಗಿಂತ ಪ್ರೀ ಇಂಟರ್ವಲ್ ಅಲ್ಲಿ ಬರುವಂತ ಒಂದು ಸೀನ್ ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ. ಅಂಡ್ ಸಿನಿಮಾದ ರೈಟಿಂಗ್ ಅಂಡ್ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಏನಿಲ್ಲ. ಸಿಚುಯೇಷನ್ಗೆ ಫ್ರೇಮ್ಸ್ ಅಂಡ್ ಡೈಲಾಗ್ಸ್ ಎಷ್ಟು ಡಿಮ್ಯಾಂಡ್ ಮಾಡುತ್ತೋ ಅಷ್ಟು ಮಾತ್ರ ಇದೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಸುಧೀರ್ ಬಾಬು ನಾರ್ಮಲ್ ಸೀನ್ಸ್ಗಿಂತ ಅವರು ಎಮೋಷನಲ್ ಆಗೋ ಸೀನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಶ್ರೀನಿವಾಸ್ ಅಂಡ್ ಪ್ರಸಾದ್ ಕ್ಯಾರೆಕ್ಟರ್ ಮಾಡಿರೋ ಸಯಾಜಿ ಶಿಂಡೆ ಅಂಡ್ ಸಾಯಿ ಚಂದ್ ಅವರ ಪರ್ಫಾರ್ಮೆನ್ಸ್ ಕ್ಯಾರೆಕ್ಟರ್ಗೆ ತಕ್ಕಂತೆ ಆಕ್ಟ್ ಮಾಡಿದ್ದಾರೆ. ಅಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋ ಅರ್ಣ ವೋರಾ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಇದ್ರು ಇರೋ ಜಾಗದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ ಅಂಡ್ ವಿಜುವಲ್ ಎಫೆಕ್ಟ್ಸ್ ತುಂಬಾ ಕೂಲ್ ಆಗಿದೆ. ಸಿನಿಮಾ ಟೋನಿಗೆ ತುಂಬಾ ಚೆನ್ನಾಗಿ ಸೆಟ್ ಆಯ್ತು. ಎಸ್ಪೆಷಲಿ ಕೇರಳ ಲೊಕೇಶನ್ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಪ್ರೊಡಕ್ಷನ್ ಡಿಸೈನ್ ಡೀಸೆಂಟ್ ಆಗಿದೆ. ಎಡಿಟಿಂಗ್ ಅಲ್ಲಿ ಇನ್ನೂ ಟೈಟ್ ಸೀನ್ಸ್ ಗಳನ್ನ ಮಾಡಿದಿದ್ರೆ ಬೆಟರ್ ಆಗಿ ಇರ್ತಿತ್ತು. ನೆಕ್ಸ್ಟ್ ಸಾಂಗ್ಸ್ ಅಂಡ್ BGM. ಸಾಂಗ್ಸ್ ನ ಸಿನಿಮಾ ರನ್ ಆಗ್ಬೇಕಾದ್ರೇನೆ ಸೆಟ್ ಮಾಡಿ ಮುಗಿಸ್ಬಿಡ್ತಾರೆ. ಅಂಡ್ ಕೇಳಕ್ಕೂ ತುಂಬಾ ಚೆನ್ನಾಗಿತ್ತು. ಇನ್ನು BGM ಪ್ರತಿ ಎಮೋಷನಲ್ ಸೀನ್ಸ್ಗೆ ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ಇದರಿಂದ ಫೀಲ್ ಮಾಡ್ಬೋದು ಆ ಸಿಚುಯೇಷನ್ಸ್ಗಳನ್ನ. ಸೊ ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಫ್ಯಾಮಿಲಿ ಅಂಡ್ ಎಮೋಷನಲ್ ಡ್ರಾಮಾ ಇಷ್ಟಪಡೋರಿಗೆ ಎಬವ್ ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಬಟ್ ಮಾಸ್ ಅಂಡ್ ಥ್ರಿಲ್ಲರ್ ಸಸ್ಪೆನ್ಸ್ ಇಷ್ಟಪಡೋ ಆಡಿಯನ್ಸ್ಗೆ ಆವರೇಜ್ ಆಗಿರುತ್ತೆ ಈ ಮೂವಿ. ಅಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಸೊ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು. ಇನ್ನು ಈ ಮೂವಿ ನಿಮಗೆ ZEE5 ನಲ್ಲಿ ಸದ್ಯಕ್ಕೆ ಓನ್ಲಿ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಅವೈಲೇಬಲ್ ಇದೆ. ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿ ಬಿಟ್ರೆ ಅಪ್ಡೇಟ್ ಮಾಡ್ತೀನಿ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.